ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಕುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಕೇಂದ್ರ ಮಟ್ಟದಿಂದ ಹಿಡಿದು ಸ್ಥಳೀಯ ಮಟ್ಟದವರೆಗೂ ರಾಜಕೀಯವಾಗಿ ಎಷ್ಟು ಮಹತ್ವ ಪಡೆದಿದೆ ಸಹಕಾರ ಕ್ಷೇತ್ರ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಅದರ್ ಸೈಡ್ ನೋಡೋಣ, ಅಂದರೆ ಜನರಿಗೆ, ಜನಸಾಮಾನ್ಯರಿಗೆ ಈ ಕ್ಷೇತ್ರ ಎಷ್ಟು ಇಂಪಾರ್ಟೆಂಟ್, ಹಾಗೆ ಈ ಕ್ಷೇತ್ರದಲ್ಲಿ ಹೋಲ್ಡನ್ನು ಇಟ್ಕೊಂಡಿರುವ ರಾಜಕಾರಣಿಗಳು ಜನರನ್ನು ಕನೆಕ್ಟ್ ಆಗೋ ದೃಷ್ಟಿಯಲ್ಲಿ ಎಷ್ಟು ಸಹಕಾರಿ ಅಂತ. ಸ್ಮಿತಾ, ಈಗ ಸ್ತ್ರೀ ಶಕ್ತಿ ಸಂಘ ನಿಮಗೆ ಗೊತ್ತು ಹೌದಾ? ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಹಿಳೆಯರನ್ನೂ ಕೂಡ ಕನೆಕ್ಟ್ ಮಾಡ್ಕೊಂಡ್ರು ಈ ಸಹಕಾರ ಸಂಘದಲ್ಲಿ ಅಂತ ಹೇಳಿ. ಅದಷ್ಟೇ ಅಲ್ಲ, ಈಗ KMF, ರೈತರು, ರೈತ ಮಹಿಳೆಯರು, ಹೈನುಗಾರಿಕೆ ಮಾಡೋರು ಅವರೆಲ್ಲ ಕನೆಕ್ಟ್ ಆಗ್ತಾರೆ. ನಾನು ಹೇಳ್ದಲ್ಲ 26 ಲಕ್ಷ ಟೋಟಲ್. ನೀವು ಕರ್ನಾಟಕದಲ್ಲಿ ಇದರ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಸುಮಾರು 3 ಕೋಟಿ, ಅಂದರೆ ಅರ್ಧ ಕರ್ನಾಟಕ. ದೇಶದಲ್ಲಿ ಎಷ್ಟು? 30 ಕೋಟಿ. ನೀವು ಯೋಚನೆ ಮಾಡಿ, 5 ಕರ್ನಾಟಕ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಇಲ್ಲದೇ ಇದ್ದರೆ ಅಮಿತ್ ಶಾ ಅಂತವರು ಈ ರೀತಿಯ ಒಂದು ಸಹಕಾರ ಸಚಿವಾಲಯಕ್ಕೆ ಅವರೇ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ನೇತೃತ್ವವನ್ನು ವಹಿಸ್ತಾರೆ. ಅಂದರೆ ಕೇಂದ್ರ ಗೃಹ ಸಚಿವರಾಗಿರುವಂಥವ್ರು. ಅದರ ಇಂಪಾರ್ಟೆನ್ಸ್ ಏನು ಅಂತಲಿ ಯಾಕೆ ಅಮಿತ್ ಶಾ ಅವ್ರಿಗೆ ಯಾಕೆ ಗೊತ್ತಿತ್ತು ಅಂದರೆ, ನೋಡಿ, ಅವರು ಗುಜರಾತ್ನಲ್ಲಿದ್ದಾಗ ಮೊಟ್ಟ ಮೊದಲು ಅವರು ಆಗಿದ್ದೇ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು. ಅಹಮದಾಬಾದ್ ಜಿಲ್ಲಾ ಸಹಕಾರ ಬ್ಯಾಂಕ್, ಅಂದರೆ ಇಲ್ಲಿ ಒಂದು DCC ಬ್ಯಾಂಕ್ ಅಂತೀವಲ್ಲ ನಾವು, ಅದರ ಅಧ್ಯಕ್ಷರು. ಹಾಗಾಗಿ ಅವರಿಗೆ ಸಹಕಾರದ ಮಹತ್ವ ಅವ್ರಿಗೆ ಯಾಕೆ ಗೊತ್ತು ಅಂದರೆ ಆ ಕಾರಣಕ್ಕಾಗಿ ಗೊತ್ತು ಅಂತ ಹೇಳಿ. ಮತ್ತು ಅದು ಒಂದು ಕಡೆ ಜನರಿಗೆ ಅದು ನೇರವಾಗಿ ಈಗ ಒಬ್ಬ ಗ್ರಾಹಕರಿಗೂ ಕೂಡ ಒಂದು ಸಹಕಾರ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಪ್ಲಾಟ್ಫಾರ್ಮ್ ಇದೆ. ಈಗ ಕಸ್ಟಮರ್ಸಿಗೆ ಯಾವ ಪ್ಲಾಟ್ಫಾರ್ಮು? ಎಲ್ಲರೂ ಕೋರ್ಟಿಗೆ ಹೋಗೋಕ್ಕಾಗಲ್ಲ, ಕನ್ಸ್ಯೂಮರ್ ಕೋರ್ಟಿಗೆ ಪ್ರತಿಯೊಬ್ಬರು ಹೋಗೋಕ್ಕಾಗಲ್ಲ. ಅಂಥವರಿಗೆ ಸಹಕಾರ ಕ್ಷೇತ್ರದಲ್ಲಿ ಒಂದು ಆಪ್ಷನ್ ಇದೆ. ಆ ರೀತಿಯ ವೇದಿಕೆಯನ್ನು ಇಲ್ಲಿ ಕಲ್ಪಿಸಿರೋದ್ರಿಂದಲೇ ಸಹಕಾರ ಕ್ಷೇತ್ರ ಇಷ್ಟು ಅಗಾಧವಾಗಿ ಬೆಳಲಿಕ್ಕೆ ಕಾರಣ ಆಗಿರೋದು. ಮತ್ತು ಯಾರು ಈಗ ಹೇಳ್ತಾರಲ್ಲ ರಾಜಕಾರಣದಲ್ಲಿ ಕಟ್ಟ ಕಡೆಯ ದಟ್ಟ ದರಿದ್ರರು ಅಂತೇಳಿ, ಅಂಥವ್ರಿಗೆ ಇಲ್ಲಿ ಅವಕಾಶ ಇದೆ. ಆ ಕಾರಣಕ್ಕಾಗಿ ಅವರು ಅದು ಕನೆಕ್ಟ್ ಆಗ್ತಾರೆ ಅಂತ ಹೇಳಿ. ಅದರ್ವೈಸ್ ಇಲ್ಲ. ಇದನ್ನು ನೀವು ಪದೇ ಪದೇ ಈ ಪದವನ್ನು ಕೇಳ್ತಾ ಇರ್ತೀರಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ. ನಾವು ಅವರ ಪ್ರತಿನಿಧಿ ಅಂತ ಹೇಳ್ತಾರೆ. ಇವ್ರ ಪ್ರತಿನಿಧಿ ಆಗಿದ್ದಾರೋ ಇಲ್ವೋ, ಆದರೆ ಸಹಕಾರ ಕ್ಷೇತ್ರದವರು ಅವರ ಪ್ರತಿನಿಧಿ ಆಗಿರ್ತಾರೆ. ಆ ಕಾರಣಕ್ಕಾಗಿ ಸಹಕಾರ ಕ್ಷೇತ್ರ ಇಷ್ಟರ ಮಟ್ಟಿಗೆ ಅಗಾಧ ಅನ್ನುವಂಥದ್ದು. ಮತ್ತು ನೋಡಿ, ರಾಜಕೀಯವಾಗಿ ಇದರ ಇಂಪಾರ್ಟೆನ್ಸ್, ರಾಜಕೀಯ ನಾಯಕರು ಯಾರೆಲ್ಲ ಇವತ್ತು ನೀವು ಮುಂಚೂಣಿ ನಾಯಕರು ಅಂತ ಇದ್ದಾರೆ, ಅವರ ಬೆನ್ನ ಹಿಂದೆ ಸಹಕಾರ ಕ್ಷೇತ್ರದ ಹಿನ್ನೆಲೆ ಇದೆ ಅನ್ನುವಂಥದ್ದು. ಅದು ಇಲ್ಲದೆ ಹೋದರೂ ಪರೋಕ್ಷವಾಗಿ ಆದರೂ ಕನೆಕ್ಟ್ ಆಗಿರ್ತಾರೆ. ನೋಡಿ, ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ, ಲಕ್ಷ್ಮಣ ಸವದಿ ಅವ್ರನ್ನ ಯಾಕೆ ಚುನಾವಣಾ ಉಸ್ತುವಾರಿ ಜವಾಬ್ದಾರಿ ಕೊಟ್ಟು ಕಳಿಸಿದ್ರು ಅಂದರೆ, ಅಮಿತ್ ಶಾ ಅವ್ರಿಗೆ ಗೊತ್ತು ಲಕ್ಷ್ಮಣ ಸವದಿ ಅವರ ನೆಟ್ವರ್ಕ್ ಯಾವ ರೀತಿ ಸಹಕಾರ ಕ್ಷೇತ್ರದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಜವಾಬ್ದಾರಿ ಕೊಟ್ಟು ಕಳಿಸಿದ್ರು. ಅದಾದ ನಂತರ ಲಕ್ಷ್ಮಣ ಸವದಿ ಅವ್ರನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಬಿಡಿ, ಅವರಿಗೆ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಮುಂದೆ ಏನಾಗುತ್ತೆ 28ಕ್ಕೆ ನೋಡೋಣ. ಬಟ್ ಲಕ್ಷ್ಮಣ ಸವದಿ ಅವರು ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ಆಗಿದ್ದು ಕೂಡ ಅದೇ ಬೇಸ್ ಅನ್ನುವಂಥದ್ದು. ಅದರ್ವೈಸ್ ಎಲ್ಲೋ ಅಥಣಿ ಒಬ್ಬ ಶಾಸಕ ಉಪಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವ್ರ ಜೊತೆ ಪ್ರಮಾಣ ವಚನ ತೆಗೆದುಕೊಳ್ಳಲಿಕ್ಕೆ ಏನು ಕಾರಣ ಇರುತ್ತೆ? ಯೋಚನೆ ಮಾಡಿ ಅಲ್ವಾ? ಅವ್ರಿಗೇನಾದರೂ ಬಹಳ ದೊಡ್ಡ ಜಾತಿಯ ಹಿನ್ನೆಲೆ ಇದೆಯಾ, ಅಥವಾ ಯಾರು ಗಾಡ್ ಫಾದರ್ ಇದ್ದಾರಾ? ನೋಡಿದ್ರೆ ಆ ರೀತಿದೇನಿಲ್ಲ. ಈ ಸಹಕಾರ ಕ್ಷೇತ್ರಕ್ಕಿಂತ ಅತಿ ದೊಡ್ಡ ಗಾಡ್ ಫಾದರ್ ಮತ್ತೆ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟಿದೆ ಅದರ ಬೇಸ್, ಅಷ್ಟು ಅಗಾಧತೆ ಅಷ್ಟಿದೆ. ನೀವು ಯಾರೆಲ್ಲ ಸಹಕಾರ ಕ್ಷೇತ್ರದ ಹಿನ್ನೆಲೆಯಿಂದ ಬಂದಿದ್ದಾರೆ ಮತ್ತು ಸಹಕಾರ ಸಚಿವರಾಗಿದ್ದಾರೆ, ಅವ್ರು ನೋಡಿ ಒಂದು ರೀತಿ ಒಂದು ರೆಬಲ್ ಆಟಿಟ್ಯೂಡ್ ಇಟ್ಕೊಂಡಿರ್ತಾರೆ. ಯಾಕಂದರೆ ಅದರ ಬೇಸ್ ಇರೋದೇ ಹಾಗೆ. ನೀವು KH ಪಾಟೀಲ್ರು ಬಹುಶಃ ಅವ್ರಿಗಿಂತ ಇನ್ನೊಬ್ಬ ರೆಬಲ್ ಲೀಡರ್ನ ನೀವು ಕರ್ನಾಟಕದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಆ ಒಂದು ಮನೋಭಾವ ಅವರಲ್ಲಿ ಇತ್ತು ಅಂಥೇಳಿ. ಹಾಗಾಗಿ ಬಹುಶಃ ಆ ಬೇಸಿಂದ ಬೆಳೆದು ಬರ್ತಾರಲ್ಲ, ಹೇಳ್ತಾರಲ್ಲ ಈಗ ನಾನೇನಪ್ಪ KRF ಫುಟ್ಪಾತಿಂದ ಬಂದವನು, ನನಗೇನಾಗಬೇಕಾಗಿದೆ ಅಂತೇಳಿ, ಹಾಗೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ರೆಡಿ ಇರ್ತೀನಿ ಅಂತ. ಆ ರೀತಿಯ